ಹಲೋ, ಎಲ್ಲರಿಗೂ ನಮಸ್ತೆ. ಇವತ್ತು ಲಕ್ಷ್ಮೀ ದೀಪ, ಉಪ್ಪಿನ ದೀಪ, ಐಶ್ವರ್ಯ ದೀಪ ಎಂಬ ಹೆಸರಿಂದ ಕರೆಯೋ ದೀಪವನ್ನು ಯಾವ ರೀತಿ ಹಚ್ಚಬೇಕು ಅಂತಂದ್ಬಿಟ್ಟು ನಾನು ನಿಮಗೆ ಇವತ್ತು ತೋರಿಸ್ತಾ ಇದ್ದೀನಿ. ಈ ರೀತಿ ಮಣ್ಣಿನ ಪ್ಲೇಟ್ ಒಂದು ತೊಗೊಂಡ್ಬಿಟ್ಟು ಅದಕ್ಕೆ ನೀಟಾಗಿ ಅರಿಶಿನ ಅಪ್ಲೈ ಮಾಡಬೇಕು. ಅದರ ಕೆಳಗಡೆ ನಿಮ್ಮ ಹತ್ರ ಹಿತ್ತಾಳೆದಿದ್ದರೆ ಹಿತ್ತಾಳೆದು, ಇಲ್ಲ ಸ್ಟೀಲಿಂದಿದ್ದರೆ ಸ್ಟೀಲಿನ ಪ್ಲೇಟ್ ಆದರೂ ಇಟ್ಕೋಬೇಕು. ಅದಾದಮೇಲೆ 2 ಜೋಡಿ ದೀಪಗಳನ್ನು ತೊಗೊಂಡ್ಬಂದು ಅದಕ್ಕೂ ಸಹ ಈ ರೀತಿ ಅರಿಶಿನ ಹಚ್ಚಬೇಕಾಗುತ್ತೆ. ನಾನು ಮೊದಲನೇ ಶುಕ್ರವಾರ ಯಾವ ದೀಪವನ್ನು ಹಚ್ಚಿರ್ತೀನೋ ಅದೇ ದೀಪನ 9 ಶುಕ್ರವಾರ ಇಲ್ಲ 11 ಶುಕ್ರವಾರ ನೀವು ಎಷ್ಟು ವಾರ ನಡೆಸ್ತೀರೋ ಅದೇ ದೀಪನ ಕಂಟಿನ್ಯೂ ಮಾಡಬೇಕು. ಸೊ ಅದಾದಮೇಲೆ ಅದಕ್ಕೂ ಅರಿಶಿನ ಕುಂಕುಮ ಹಚ್ಚಿದ್ದೀನಿ ನೋಡಿ. ಇವಾಗ ಅರಿಶಿನ ಹಚ್ಚಿದ್ದಾದಮೇಲೆ ದೀಪಗಳಿಗೆ ಅರಿಶಿನ ಕುಂಕುಮದಿಂದ ಈ ರೀತಿ ಅಲಂಕಾರ ಮಾಡ್ಕೊತಾ ಇದ್ದೀನಿ. ಸೇಮ್ ನೀವು ಸಹ ಇದೇ ಪ್ರೊಸೆಸರಲ್ಲೇ ಮಾಡಿ ಸ್ನೇಹಿತರೆ. ನಿಮ್ಗೆ ಏನಾದರೂ ಸಾಲ ಬಾಧೆ ಇದ್ದರೂ, ಸ್ಟ್ರಕ್ ಆಗಿರೋ ಅಮೌಂಟ್ ರಿಲೀಸ್ ಆಗಿಲ್ಲ, ನಮ್ಗೆ ಇನ್ನೂ ಅವ್ರು ಕೊಡ್ತಾ ಇಲ್ಲ ಅನ್ನಂಗಿದ್ರು, ನಿಮ್ಮ ಸಂಕಲ್ಪ ಸಿದ್ಧಿ ಏನಿರುತ್ತೋ ಅದನ್ನು ಭಕ್ತಿಯಿಂದ, ಒಂದು ನಂಬಿಕೆಯಿಂದ ದೇವರ ಮುಂದೆ ಇಟ್ಬಿಟ್ಟು ಒಂದು ನಂಬಿಕೆಯಿಂದ ಈ ದೀಪನ ಹಚ್ಚಿ ನೋಡಿ. 9 ಶುಕ್ರವಾರ ನಿಮಗೆ ಫಲ ಅನ್ನೋದು ಏನಂತ ಗೊತ್ತಾಗುತ್ತೆ. ಈ ರೀತಿ ಅರಿಶಿನ ಹಚ್ಕೊಂಡಿದ್ದಾದಮೇಲೆ ಸ್ನೇಹಿತರೆ, ಕೆಳಗಡೆ ಇಟ್ಟಿರುವಂಥ ಹಿತ್ತಲ ಪ್ಲೇಟ್ಗೆ ಸ್ವಲ್ಪ ಅಕ್ಕಿನ ಸೇರಿಸ್ಬಿಟ್ಟು ಅದಕ್ಕೆ ಒಂದು ₹1 ಕಾಯಿನನ್ನು ಇಟ್ಬಿಟ್ಟು ಮೇಲೆ ಮಣ್ಣಿನ ಪಾತ್ರೆಗೆ ಉಪ್ಪನ್ನು ಸೇರಿಸಿ ಅದರ ಮೇಲೆ ನಾವು ತಗೊಂಡಿರುವಂತಹ 2 ದೀಪವನ್ನು ಇಡಬೇಕಾಗುತ್ತೆ. ಅದಕ್ಕೆ ನಿಮ್ಮ ಹತ್ರ ಯಾವ ಎಣ್ಣೆ ಇರುತ್ತೋ ಆದಷ್ಟು ತುಪ್ಪದಲ್ಲಿ ಹಚ್ಚಿ, ತುಂಬ ಒಳ್ಳೆಯದು. ಎಳ್ಳೆಣ್ಣೆ ಇದೆ ಅಂತಂದರೂ ಎಳ್ಳೆಣ್ಣೆಲ್ಲಾದರೂ ಹಚ್ಬೋದು, ತುಂಬ ಒಳ್ಳೆಯದು ಸ್ನೇಹಿತರೆ. ದೀಪದ 2 ಜೋಡಿ ಬತ್ತಿಯನ್ನು ಹಾಕ್ಬಿಟ್ಟು ದೀಪನ ಹಚ್ಚಬೇಕು. ನಿಮ್ಮ ಹತ್ರ ಯಾವ ಹೂವು ಅವೈಲೇಬಲ್ ಇರುತ್ತೋ ಅದನ್ನು ಯೂಸ್ ಮಾಡ್ಕೋಬೋದು. ಇದನ್ನು ಕುಬೇರ ಮೂಲೆಯಲ್ಲಿ ಅಂಟಿಸ್ತಾ ಇದ್ದೀನಿ. ಕೆಲವ್ರಿಗೆ ದೇವ್ರ ಮನೆ ಕುಬೇರ ಮೂಲೆಯಲ್ಲಿರಲ್ಲ, ಕೆಲವೊಂದು ವಾಸ್ತು ಪ್ರಕಾರ ಕುಬೇರ ಮೂಲೆಯಲ್ಲಿ ದೀಪನ ಹಚ್ಚಿದ್ರೆ ತುಂಬ ಒಳ್ಳೆಯದು ಅಂತಂದ್ಬಿಟ್ಟು ನನಗೆ ದೇವ್ರ ಮನೆ ಕುಬೇರ ಮೂಲೆ ಅವೈಲೇಬಲ್ ಇತ್ತು. ಸೊ ಅದೇ ಮೂಲೆಯಲ್ಲಿ ಇಟ್ಬಿಟ್ಟು ದೀಪನ ಹಚ್ತಾ ಇದ್ದೀನಿ. ತುಂಬ ಒಳ್ಳೆಯ ಸ್ನೇಹಿತರೆ. ನೀವು ರೆಗ್ಯುಲರಾಗಿ ಕಂಟಿನ್ಯೂ ಮಾಡಿಕೊಂಡು ಹಚ್ಬೋದು, ಇಲ್ಲ 9 ಶುಕ್ರವಾರ ನೀವು ಯಾವಾದರೂ ಸ್ಟಾರ್ಟ್ ಮಾಡಿ ಹಚ್ಕೋಬೋದು.